ಡಿ ಕೆ ಶಿವಕುಮಾರ್ ಅವರು ಒಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿರುವಂಥದ್ದು ಕ್ಯಾಬಿನೆಟ್ ವಿಸ್ತರಣೆಯ ವಿಚಾರವಾಗಿ. ಇವತ್ತು ಕ್ಯಾಬಿನೆಟ್ ವಿಸ್ತರಣೆ ಆಗಬೇಕಿತ್ತು, ಬಟ್ ಅನಿವಾರ್ಯ ಕಾರಣಗಳಿಂದಾಗಿ ದೇಶದಲ್ಲಿ ನಡೆಯುತ್ತಿರುವ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಪ್ರತಿಭಟನೆಯೂ ಸೇರಿದಂತೆ ಅನೇಕ ವಿಚಾರಗಳಿಗೆ ಒಂದು ವಾರ ಕ್ಯಾಬಿನೆಟ್ ವಿಸ್ತರಣೆ, ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮುಂದೂಡಿಕೆಯಾಗಿರುವಂಥದ್ದು. ಮೊನ್ನೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಹೇಳಿದಂತೆ ಆಗಸ್ಟ್ ಫಸ್ಟ್ ವೀಕಲ್ಲಿ ಮಳೆಗಾಲದ ಅಧಿವೇಶನ ಸೆಷನ್ ಸ್ಟಾರ್ಟ್ ಆಗುತ್ತೆ. ಬಹುಶಃ ಆಗಸ್ಟ್ 6 ಅಂತ ಇದೆ ಡೇಟ್, ಇನ್ನೂ ಕೂಡ ಫೈನಲ್ ಆಗಿಲ್ಲ. ಪರ್ಫೆಕ್ಟಾಗಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಡೇಟ್ ಫೈನಲ್ ಆಗಿಲ್ಲ, ಬಟ್ ಆಗಸ್ಟ್ ಫಸ್ಟ್ ವೀಕಲ್ಲಿ ಪ್ರಾರಂಭ ಆಗುವಂತಹ ಎಲ್ಲ ನಿರೀಕ್ಷೆಗಳು ಕೂಡ ಇವೆ. ಅದಕ್ಕೆ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಇನ್ನೂ ಕೂಡ ಮುಗಿಲಿಲ್ಲ, ಅದಕ್ಕೆ ತೆರೆ ಬೀಳ್ತಾ ಇಲ್ಲ. ಬಹು ನಿರೀಕ್ಷಿತವಾಗಿ ರಾಜ್ಯದ ಕುತೂಹಲ ಮತ್ತಷ್ಟು ಹೆಚ್ಚಿಸುವಂತೆ ಮಾಡಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಇನ್ನೊಂದು ಮಾಸ್ಟರ್ ಸ್ಟ್ರೋಕ್. ಏನು, 3 ಜನ DCMಗೆ ಉಪಮುಖ್ಯಮಂತ್ರಿಗಳಿಗೆ ಕ್ಯಾಬಿನೆಟ್ನಲ್ಲಿ ಅವಕಾಶ ಮಾಡಿಕೊಡುವಂತೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಎನ್ನುವಂಥ ಒಂದು ಸುದ್ದಿ. ಒಂದು ಆ್ಯಂಗಲ್ ಅನ್ನು ಫಸ್ಟ್ ಹೇಳ್ಬಿಡ್ತೀನಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗಾಗಲೇ ಉಪಮುಖ್ಯಮಂತ್ರಿಗಳಿದ್ದಾರೆ. ಒಬ್ಬರೇ ಉಪಮುಖ್ಯಮಂತ್ರಿಗಳಾಗಿದ್ದರೆ ಅನ್ಡೌಟೆಡ್ಲಿ ಪವರ್ ಸೆಂಟ್ರು ಪರಮೇಶ್ವರ್ ಅವರ ಮನೆ ಆಗುತ್ತೆ. ಆ ಕಾರಣಗಳಿಂದಾಗಿ ಅದನ್ನು ತಪ್ಪಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಅವರದೊಂದು ಮಾಸ್ಟರ್ ಪ್ಲಾನ್ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಆ್ಯಂಗಲ್ ಏನು ಅಂತಂದರೆ, ಮುಂದಿನ ಚುನಾವಣಾ ಹಿತದೃಷ್ಟಿಯಿಂದ ಒಬ್ಬ OBC ನಾಯಕನನ್ನು ಇಳಿಸಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಂಥದ್ದು. ಎಗೇನ್ ಈ ವಿಷಯ ಯಾಕೆ ಚರ್ಚೆ ಆಗುತ್ತೆ ಅಂತಂದರೆ, ಅಹಿಂದ ನಾಯಕ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಿರುವಂಥದ್ದು. ಹಾಗಾಗಿಬಿಟ್ಟು OBC ವೋಟ್ ಬ್ಯಾಂಕ್ಗೆ ಡ್ಯಾಮೇಜ್ ಆಗುವಂತಹ ಎಲ್ಲ ಸಾಧ್ಯತೆಗಳನ್ನು ತಪ್ಪಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಈ ಪ್ಲಾನ್ ಮಾಡಿದ್ದಾರೆ ಎನ್ನುವಂಥದ್ದು ಇನ್ನೊಂದು ಕೋನದ ವಿಶ್ಲೇಷಣೆ. ಒಬ್ಬರು OBC ನಾಯಕರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡುವಂಥದ್ದು. ಐ ಥಿಂಕ್ ST ಕೋಟದಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಸಿಗಬಹುದು ಎನ್ನುವಂಥ ಒಂದು ಲೆಕ್ಕಾಚಾರ. ಇನ್ನು ಲಿಂಗಾಯತರ ಸಮುದಾಯದಲ್ಲಿ MB ಪಾಟೀಲ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬಹುದು ಎನ್ನುವಂಥದ್ದು ಮತ್ತೊಂದು ಲೆಕ್ಕಾಚಾರ. ಹಾಗಾಗ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಇಂತಹದ್ದೊಂದು ನಿರ್ಧಾರಕ್ಕೆ, ಇಂತಹದ್ದೊಂದು ನಡೆಗೆ ಮುಂದಾಗಿದ್ದಾರೆ ಎನ್ನುವಂಥದ್ದು ಮಾಹಿತಿ. ಹೈಕಮಾಂಡ್ ಅದು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಎನ್ನುವಂಥದ್ದು ಕಾದು ನೋಡಬೇಕಷ್ಟೇ. ಇನ್ನು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಮೊದಲ ಬಾರಿಗೆ ಆಯ್ಕೆಯಾಗಿರುವಂತಹ ಶಾಸಕರ ಪೈಕಿ 2 ಸಚಿವ ಸ್ಥಾನವನ್ನು ಕೊಡಲಾಗುತ್ತೆ ಎನ್ನುವಂತಹ ಒಂದು ಮಾಹಿತಿ ಇದೆ.